ವ್ಯೂವರ್ಸ್ ನಮಸ್ಕಾರ. ನಾನು ನಿಮ್ಮ ಟ್ರಾವೆಲ್ ಪುರುಷೋತ್ತಮನ್. ನಾವು ಇವತ್ತು ನೋಡೋದು ಏನಂದರೆ ಈಜ್ಪುರಕ್ಕೆ ನಾವು ಯಾಕೆ ಹೋಗ್ತೀವಿ ಅಂದರೆ, ಈಜ್ಪುರದಲ್ಲಿ ದೊಡ್ಡ ಬಂಡೆ ಒಂದು ತಂದ್ರಲ್ಲ. ಎಲ್ಲಿಂದ? ತಮಿಳ್ನಾಡು ತಿರುವಣ್ಣಾಮಲೆಯಿಂದ ಒಂದು 6 ತಿಂಗಳು 7 ತಿಂಗಳಾಯಿತು ಬಂಡೆ ತರೋಕ್ಕೆ. ದೊಡ್ಡ ಲಾರಿಯಲ್ಲಿ ತರಕೇನೆ ಆಗ್ತಾ ಇಲ್ಲ. ಯಾಕಂದರೆ ರೋಡೆಲ್ಲ ಇದು ಮತ್ತು ಈ ಟೈರ್ ಎಲ್ಲ ಬೆಸ್ಟ್ ಆಗೋದು. ಇಷ್ಟು ದೊಡ್ಡ ಬಂಡೆ ತರಬೇಕಂದ್ರೆ ಎಷ್ಟು ದೊಡ್ಡ ಕಷ್ಟ ಅಂದರೆ ಅಷ್ಟು ದೊಡ್ಡ ಕಷ್ಟ. ಈ ವರ್ಲ್ಡಲ್ಲೇ ಈ ಥರ ಯಾರು ಒಂದು ಮಾಡಿರಲ್ಲ. ವರ್ಲ್ಡಲ್ಲೇ ಈ ಥರ ಒಂದು ದೇವಸ್ಥಾನ ಕಟ್ಟೋಕ್ಕೆ ಯಾರು ಪ್ರಯತ್ನ ಪಟ್ಟಿರಲ್ಲ. ಯಾಕಂದರೆ ಅಷ್ಟೊಂದು ಒಳ್ಳೆ ಒಂದು ದೇವಸ್ಥಾನ ಇದು. ವಿಷ್ಣು ಶ್ರೀ ಕೋದಂಡ ರಾಮಸ್ವಾಮಿ ಟೆಂಪಲ್ ಇದು. ಈ ದೇವಸ್ಥಾನ 110 ಅಡಿ ಇದೆಯಂತೆ ಇದು ಉದ್ದಕ್ಕೆ. ಈ ಸೆಲೆ ಮಾಡಿರೋದು. ದೇವಸ್ಥಾನ ಕುಂಭಾಭಿಷೇಕಕ್ಕೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ತುಂಬ ಜನರು ಇರ್ತಾರೆ, ವಿಡಿಯೋ ಮಾಡೋಕ್ಕಾಗಲ್ಲ, ತುಂಬ ರಶ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ನಾವು ಅಲ್ಲಿ ಪ್ರಯತ್ನ ಪಟ್ಟಿಲ್ಲ. ಅದರಿಂದ ಕುಂಭಾಭಿಷೇಕ ಆದಮೇಲೆ ನಾವು ಈ ದೇವಸ್ಥಾನ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿ ನಿಮಗೆ ಹೆಂಗಿದೆ ಏನಿದೆ ಅಂತ ನಿಮ್ಗೆ ತೋರಿಸೋಣ ಅಂತ ಇವಾಗ ಬಂದಿದ್ದೀವಿ. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಈಜ್ಪುರಕ್ಕೆ ಬಂದಾಯ್ತು ನಾವು. ಈಜ್ಪುರಕ್ಕೆ ಹೆಂಗೆ ಬರಬೇಕಂದ್ರೆ ಮೆಜೆಸ್ಟಿಕ್ನಿಂದನೂ ಬರ್ಬೋದು, ಮಾರ್ಕೆಟಿಂದನೂ ಬರ್ಬೋದು. ಹಂಗೆ ಬಂದು ಈಜ್ಪುರಕ್ಕೆ ಬಸ್ ಸಿಗೋದು ಭಾಳ ಕಷ್ಟ. ಯಾಕಂದರೆ ಬಸ್ಸುಗಳು ಜಾಸ್ತಿ ಇಲ್ಲ. ಇನ್ಮೇಲೆ ಬಸ್ ಹಾಕ್ತಾರೆ ಏನೋ ಗೊತ್ತಿಲ್ಲ. ಈ ದೇವಸ್ಥಾನ ಪ್ರಾರಂಭ ಆಗಿರೋದ್ರಿಂದ ಬಸ್ಸು ತುಂಬ ಕಡಿಮೆ. ನೀಲಚಂದ್ರವರೆಗೆ ಭಾಳ ಬಸ್ ಇದೆ. ನೀಲಚಂದ್ರದಿಂದ ಆಟೋದಲ್ಲಿ ಬರ್ಬೋದು ಈಜ್ಪುರಕ್ಕೆ. ಶ್ರೀ ಕೋದಂಡ ರಾಮಸ್ವಾಮಿ ಟೆಂಪಲ್ ಅಂತ ಹೇಳಿ ಈ ದೇವಸ್ಥಾನಕ್ಕೆ ಬಂದು ಈ ದೇವ್ರ ಆಶೀರ್ವಾದ ನೀವು ಪಡಿಬೋದು. ಬನ್ನಿ, ಹಂಗೆ ದೇವಸ್ಥಾನ ಸುತ್ತಾಡೋಣ. ದೇವಸ್ಥಾನ ಹೆಂಗಿದೆ, ಈ ಸೆಲೆ ಹೆಂಗೆ ಮಾಡಿರ್ತಾರೆ ಏನು ಅನ್ನೋದು. ಇಲ್ಲಿ ನೋಡಿ, ದೇವಸ್ಥಾನ ಮಾಡಿ ಒಂದು ಕುಂಭಾಭಿಷೇಕ ಆಗಿ ಒಂದು 4 ದಿನ ಆಗಿದೆ. 4 ದಿನ ಆದಮೇಲೆ ಕೂಡ ಇಲ್ಲಿ ಬಂದು ಅನ್ನದಾನ ಎಲ್ಲ ಮಾಡ್ತವ್ರೆ. ಯಾರು ಬೇಡಿಕೊಳ್ತಾರಲ್ಲ ಅನ್ನದಾನ ಮಾಡ್ತಾರೆ. ಈ ಸೆಲೆನ ಕಣ್ಣೆತ್ತಿ ನೋಡಿದಾಗ ನಮಗೇನೆ ದೊಡ್ಡ ಗಾಬರಿ ಆಗುತ್ತೆ. ಯಾಕಪ್ಪ ಹಿಂಗಿದೆಯಲ್ಲಪ್ಪ, ಇದು ಹೆಂಗೆ ಹೊತ್ಕೊಂಡು ಬಂದು ಹೆಂಗೆ ಮಾಡಿರ್ತಾನೆ, ಒಂದೇ ಬಂಡೆ ಒಂದೇ ಕಲ್ಲಲ್ಲಿ. ಇದು ನಮಗೆ ಭಾಳ ಒಂದು ಟ್ರಫಾಗಿ ಕಾಣುತ್ತೆ. ಅದ್ರಲ್ಲಿ ತುಂಬ ಆಶ್ಚರ್ಯವಾಗಿ ಕಾಣುತ್ತೆ. ಒಂದು ವರ್ಲ್ಡ್ ರೆಕಾರ್ಡ್ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ತುಂಬ ಅದ್ಭುತವಾದ ದೇವಸ್ಥಾನ. ಆ ವಿಷ್ಣು ಆಶೀರ್ವಾದ ನಮಗೆಲ್ರಿಗೂ ಸಿಗಬೇಕು. ಸಿಗಂಗೆ ನಾವೆಲ್ಲ ಕಂಪ್ಲೀಟ್ ಒಂದು ಕ್ಲೀನಾಗಿ ವೀಡಿಯೋ ಮಾಡೋಣ ಅಂತ ಇಲ್ಲಿ ಒಳಗೆ ಬಂದಿದ್ದೀವಿ. ಯಾರು ಇಲ್ಲಿ ಏನು ಅಬ್ಜೆಕ್ಷನ್ ಇಲ್ಲ. ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಯಾರು ಏನು ವೀಡಿಯೋ ಎಂತಕ್ಕೆ ಯಾರು ಕೇಳಲಿಲ್ಲ. ಇದ್ರ ಬಗ್ಗೆ ಯಾವ ತೊಂದರೆನೂ ಇಲ್ಲ. 4 ಜನ ತಿಳಿಬೇಕಲ್ಲ, ತಿಳಿಸೋಕ್ಕಾಗಿ ನಾನು ಬಂದಿದ್ದೀನಿ. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಈ ದೇವಸ್ಥಾನ ಸುತ್ತಾಡೋಣ.
ಕುಂಭಾಭಿಷೇಕ ಮಾಡೋಕ್ಕೆ ಇದೆಲ್ಲ ರೆಡಿ ಮಾಡಿದ್ದಾರೆ. ನೀವು ನೋಡೋದೆಲ್ಲ ಇದು ಯಜ್ಞ ಮಾಡೋಕ್ಕೆ ಅಲ್ಲ, ತುಂಬ ಚೆನ್ನಾಗಿ ಮಾಡಿರ್ತಾರೆ. ಜನರು ನಿಂತ್ಕೊಳ್ಳೋಕ್ಕೆ ಮಾಡ್ಕೊಳ್ಳೋಕ್ಕೆ ಜಾಗ ಇದ್ದಿರಲ್ಲ, ಯಾಕಂದರೆ ಪ್ಲೇಸ್ ಎಲ್ಲ ತುಂಬ ಚಿಕ್ಕದಾಗಿದೆ. ಆದರೂ ತುಂಬ ಜನರು, ಲಕ್ಷಾಂತರ ಜನರು ಬಂದಿರ್ತಾರೆ ಈ ದೇವಸ್ಥಾನಕ್ಕೆ, ಈ ದೇವ್ರ ಆಶೀರ್ವಾದ ಪಡೆಯೋಕ್ಕೆ. ಅದೇ ಥರ ನಾವು ಬಂದಿದ್ದೀವಿ ಈ ದೇವ್ರ ಆಶೀರ್ವಾದ ಪಡೆಯೋಣ ಅಂತ. ಬನ್ನಿ ನೋಡೋಣ. ಈ ದೇವಸ್ಥಾನ ಸುತ್ತಮುತ್ತ ಎಲ್ಲ ಕಂಪ್ಲೀಟ್ ವಿಡಿಯೋ ಆಗಿದೆ. ಮುಂದ್ಗಡೆ ಒಂದು ದೊಡ್ಡ ಗೋಪುರ ಇದೆ, ತೇರು ನಿಲ್ಲಿಸಿದ್ದಾರೆ. ಹಂಗೆ ಸುತ್ತಕ್ಕೆ ಬಂದರೆ ಒಂದು ಕಲ್ಯಾಣಿ, ಚಿಕ್ಕದಾಗಿ ಕಲ್ಯಾಣಿ ಮಾಡಿದ್ದಾರೆ. ಹಂಗೆ ಹಿಂದಕ್ಕೆ ಹೋದರೆ ದೇವಸ್ಥಾನ ಇದೆ, ಹಳೆಕಾಲ ದೇವಸ್ಥಾನ ಇದೆ, ತುಂಬ ಹಳೆಕಾಲ ದೇವಸ್ಥಾನ ಇದು. ಹಂಗೆ ಇನ್ನೂ ದೇವಸ್ಥಾನ ಹಿಂದಕ್ಕೆ ಹೋದರೆ ಒಂದು ಮಂಟಪ ಇದೆ, ಕಲ್ಯಾಣ ಮಂಟಪ ಇದೆ, ಕಲ್ಯಾಣ ಮಾಡ್ಬೋದು, ಆ ಥರ ಒಂದು ಮಂಟಪ ಇದೆ. ಆಮೇಲೆ ಮುಂದ್ಗಡೆ ದೇವಸ್ಥಾನ ಇದೆ. ಹಂಗೆ ಇನ್ನೂ ಮುಂದಕ್ಕೆ ಬಂದರೆ ಈ ವಿಷ್ಣುದು ಈ ಸೆಲೆ ಇದು ಮಾಡಿದ್ದಾರೆ, ಮತ್ತು ಈ ಗೋಪುರ ಇದೆ.
ದೇವಸ್ಥಾನ ಪ್ಲಾನಿಂಗ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ. ಈ ಗೊಂಬೆಗಳು ನೋಡೋಕ್ಕೆ, ಈ ದೇವಸ್ಥಾನ ಸುತ್ತಾಡ್ದಂಗೆ ನಮಗೆ ಒಂದು ಒಳ್ಳೆ ಫೀಲಿಂಗ್ ಇದೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಗೊಂಬೆಗಳು ನೋಡೋಕ್ಕೇ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇನ್ಮೇಲೆ ಇದು ಸೆಲೆ ಇದು ಮಾಡಿದ್ದಾರೆ. ಇನ್ಮೇಲೆ ಇನ್ನೂ ಇರೋದೆಲ್ಲ ಇನ್ನು ಕಂಪ್ಲೀಟ್ ಕ್ಲಿಯರೆನ್ಸ್ ಮಾಡಿಬಿಟ್ರೆ ಈ ದೇವಸ್ಥಾನ ನೋಡೋಕೆ ಭಾಳ ಅದ್ಭುತವಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಬಿಗ್ಗೆಸ್ಟ್ ಬೆಂಗಳೂರಲ್ಲಿ ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗಿ ಇದು ಇರೋಕ್ಕೆ ತುಂಬ ಸಾಧ್ಯತೆ ಇರುತ್ತೆ. ಈ ಥರ ದೇವಸ್ಥಾನ, ಈ ಥರ ಸೆಲೆ ನೋಡೋಕ್ಕೆ ಆಗಲ್ಲ ಎಲ್ಲೆಲ್ಲೂ. ಈ ವರ್ಲ್ಡಲ್ಲಿ ಈ ಥರ ನೋಡೋಕ್ಕಾಗಲ್ಲ. ಆ ಥರ ಒಂದು ದೊಡ್ಡ ಅದ್ಭುತವಾದ ಒಂದು ಒಳ್ಳೆ ಕೋದಂಡರಾಮಸ್ವಾಮಿ ಒಂದು ಒಳ್ಳೆ ದೇವಸ್ಥಾನ. ಬನ್ನಿ, ನೀವು ನಿಮ್ಮ ಕುಟುಂಬವಾಗಿ ಎಲ್ಲರೂ ಬನ್ನಿ, ಈ ದೇವ್ರನ್ನ ಆಶೀರ್ವಾದ ಪಡೀರಿ. ನೀವು ನೋಡ್ತಾ ಇರೋದು ಟ್ರಾವೆಲ್ ಪುರುಷೋತ್ತಮ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಾವೆಲ್ಲ ನೋಡಿ ಆಯಿತು. ಇನ್ನು ಕೊನೆಗೆ ನೋಡೋದು ಏನಂದರೆ, ಇದು ಗೋದಂಡ ಸ್ವಾಮಿ ದೇವ್ರನ್ನ ನೋಡಬೇಕು. ಈ ವಿಷ್ಣು ದೇವ್ರನ್ನ ಇದು ನೋಡೋಕ್ಕೆ ನಮಗೆ ಬಂದು ನಾರ್ಮಲಾಗಿ ಪರ್ಮಿಷನ್ ಇಲ್ಲ. ಕೆಳಗೆ ಒಂದು 100 ರೂಪಾಯಿ ಟಿಕೆಟ್ ಇಸ್ಕೊಳ್ಬೇಕು. ಟಿಕೆಟ್ ಇಸ್ಕೊಂಡ್ಮೇಲೆ ನಮಗೆ ಮೇಲೆ ಪ್ರವೇಶ ಇದೆ. ಈ ದೇವ್ರನ್ನ ನೋಡು, ದರ್ಶನ ಪಡಿಬೋದು. ಬರೀ 100 ರೂಪಾಯಿನ, ಒಬ್ರಿಗೆ 100 ರೂಪಾಯಿ, ಚಿಕ್ಕವ್ರಿಗೆ 50 ರೂಪಾಯಿ ಅಂತೆ. ನಾನು 100 ರೂಪಾಯಿ ಕೊಟ್ಟು ಟಿಕೆಟ್ ಪಡೆದು ಮೇಲ್ಗಡೆ ಹೋಗಿ ದೇವ್ರನ್ನ ಪೂಜಿಸೋಣ ಅಂತ ಹೋಗ್ತಾ ಇದ್ದೀನಿ. ನೋಡ್ತಾ ಇರೋದು ಟ್ರಾವೆಲ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.